softly spoken, with no strings tying you to me. I'm happy in your company with no emotion, 'cause my love deserves to be free. I never wanna look at a house in the garden, I never wanna lock you down. I know you're not mine, it's just my turn, but we can still have fun for now. You told me you don't really do commitment, trust me, consider your message received. When you said you couldn't take us too seriously, I must admit I was relieved, 'cause I never wanna play happy families with you, but ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇದೇನಪ್ಪ ಇವತ್ತು ಈ ಥರ ವಿಡಿಯೋ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೋದು. ಇವತ್ತೊಂದು ಬ್ಯೂಟಿ ಟಿಪ್ಸು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಇದು ವಿಟಮಿನ್ ಸಿ ಸಿರಮ್ ಆಯಿಲ್ ಅಂತಲೇ ಹೇಳ್ಬೋದು. ಇದು ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ ನೋಡ್ರಿ ನೀವು, ತುಂಬ ಚೆನ್ನಾಗಿದೆ. ಎಲ್ಲ ಅಡುಗೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ಇದು ಮಾಡ್ಕೊಂಡಿರೋ ಅಂಥದ್ದು. ಎಲ್ಲ ನಾನು ಏನೇನು ಯೂಸ್ ಮಾಡಿದ್ದೀನಿ ಎಲ್ಲ ತುಂಬ ಹೆಲ್ತ್ಫುಲ್ಲಾಗಿದೆ. ಅಂದರೆ ತುಂಬ ಯಾವುದೂ ಏನು ಎಫೆಕ್ಟ್ ಇಲ್ಲ, ಸೈಡ್ ಎಫೆಕ್ಟ್ ಏನೂ ಇಲ್ಲ, ಎಲ್ಲದೂ ಚೆನ್ನಾಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನಾನು ಇದು ಹೇಗೆ ಮಾಡ್ಕೊಳ್ಳೋದು ಅಂದ್ಬಿಟ್ಟಿದೆ ತೋರಿಸ್ತೀನಿ. ನಾನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇದು ಯಾರಿಗೆಲ್ಲ ರಿಂಕಲ್ಸ್ ಇದೆ ಮತ್ತು ಸ್ಕಿನ್ನು ಪ್ರಾಬ್ಲಮ್ಮು ಇದೆ ಅನ್ನೋರು ಆರಾಮಾಗಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇದು ಡೈಲಿ ನೈಟು ಯೂಸ್ ಮಾಡ್ಬೋದು. ಯಾವುದ್ಯಾವುದೋ ನೀವು ಯೂಸ್ ಮಾಡಿ ಸ್ಕಿನ್ ಹಾಳು ಮಾಡ್ಕೊಳ್ಳೋಕ್ಕಿಂತಲೂ ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ಸ್ಕಿನ್ನನ್ನು ಚೆನ್ನಾಗಿಟ್ಕೊಳ್ಳಿ. ನೋಡ್ಬೋದು ಇಲ್ಲಿ ಕ್ಯಾರೆಟು, ಆರೆಂಜು, ಬಾದಾಮು, ಅರಿಶಿನ ಪೌಡರು ಮತ್ತು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಸ್ಕಿನ್ಗೆ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು. ಅದು ಸ್ಕಿನ್ನು ತುಂಬ ಮಾಯ್ಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ಕೊಬ್ಬರಿ ಎಣ್ಣೆ, ನಾವು ಕೊಬ್ಬರಿ ಎಣ್ಣೆನ ಸ್ಕಿನ್ಗೆ ಯೂಸ್ ಮಾಡ್ತೀವಿ. ಆರಾಮಾಗಿ ಇದು ಯೂಸ್ ಮಾಡ್ಬೋದು ನೀವು. ಇಲ್ಲಿ ಮೊದಲನೇದಾಗಿ ಒಂದು ಕುಟಾಣಿ ತಗೊಂಡು ಅದಕ್ಕೆ 6 ಬಾದಾಮ್ ಹಾಕ್ಕೊಂಡಿದ್ದೀನಿ. ನೀವು ಬಾದಾಮ್ ಬೇಡ ಅನ್ನೋರು ಬಾದಾಮ್ ಆಯಿಲ್ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನು ಬಾದಾಮ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬಾದಾಮನ್ನು ನಾನು ಕುಟ್ಟಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅಂದರೆ ತುಂಬ ಏನು ಪೌಡ್ರ್ ಮಾಡ್ಕೊಂಡಿಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ತರಿಯಾಗಿ ಸುಮ್ಮನೆ ಕುಟ್ಬಿಟ್ಟಿದೆ, ಪುಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಆರೆಂಜ್ ಕೂಡ ನೀಟಾಗಿ ವಾಶ್ ಮಾಡಿಬಿಟ್ಟಿದೆ. ಇವಾಗ ತುರ್ಕೊಳ್ತಾ ಇದ್ದೀನಿ. ನೀವು ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಆರೆಂಜು ಕಟ್ ಮಾಡಿ ಕೂಡ ಅದ್ರ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಳ್ಬೋದು. ನಾನು ಮೇಲ್ಗಡೆ ಸಿಪ್ಪೆ ಅಷ್ಟೇ ತುರ್ಕೊಳ್ತಾ ಇದ್ದೀನಿ. ತುರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟಿದೆ ನಾನು ತುರ್ಕೊಳ್ತಾ ಇದ್ದೀನಿ. ಇವಾಗ ಅರ್ಧ ಆರೆಂಜನ್ನು ನಾನು ತುರ್ಕೊಂಡಿದ್ದೀನಿ. ಇವಾಗ ಕ್ಯಾರೆಟ್ ಕೂಡ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ ಕೂಡ ಅರ್ಧ ನಾನು ತುರ್ಕೊಳ್ತಾ ಇದ್ದೀನಿ. ಕ್ಯಾರೆಟು, ಆರೆಂಜು ಹೆಲ್ತ್ಗೆ ಎಷ್ಟು ಒಳ್ಳೆಯದೋ ಸ್ಕಿನ್ಗೂ ಕೂಡ ಅಷ್ಟೇ ಒಳ್ಳೆಯದು. ಬಾದಾಮು ಕೂಡ ಅಷ್ಟೇ, ಕೊಬ್ಬರಿ ಎಣ್ಣೆನೂ ಕೂಡ ಅಷ್ಟೇ, ಟರ್ಮೆರಿಕ್ ಪೌಡರ್ ಕೂಡ ಅಷ್ಟೇ. ನೀವು ಎಲ್ಲದನ್ನು ಸ್ಕಿನ್ಗೆ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ಆರೆಂಜಲ್ಲಿ ವಿಟಮಿನ್ ಸಿ ತುಂಬ ಇರೋದ್ರಿಂದ ಯೂಸ್ ಮಾಡಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ನಿಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಒಂದು ಸಲ ಇದನ್ನು ಟ್ರೈ ಮಾಡಿ. ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಗ್ಯಾಸ್ ಆನ್ ಮಾಡಿಬಿಟ್ಟಿದೆ, ಪಾತ್ರೆ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ. ಒಂದು 1/4 ಬಟ್ಲಾಗಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದು ಕೊಬ್ಬರಿ ಎಣ್ಣೆ ಬಿಸಿ ಆದಮೇಲೆ ಬಾದಾಮ್ ಪೌಡ್ರು ಮಾಡಿಟ್ಕೊಂಡಿದ್ನಲ್ವ, ಆ ಬಾದಾಮ್ ಪೌಡ್ರು ಹಾಕ್ಕೊಂಡಿದ್ದೀನಿ. ಬಾದಾಮ್ ಪೌಡ್ರು ಒಂದು 2 ನಿಮಿಷ ಎಣ್ಣೆಯಲ್ಲಿ ಬಿಸಿ ಮಾಡ್ಕೊಳ್ಬೇಕು. ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನಾನು ಇಟ್ಕೊಂಡಿರೋ ಆರೆಂಜ್ ಹಾಕ್ಕೊಳ್ತಾ ಇದ್ದೀನಿ. ಆರೆಂಜ್ ಸಿಪ್ಪೆ ನಾನು
ಇವಾಗ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಗ್ಯಾಸ್ ಆಫ್ ಮಾಡಿ ಆರೆಂಜ್ ಸಿಪ್ಪೆನ ಹಾಕ್ಕೊಳ್ಬೇಕು. ಇಲ್ಲಾಂದ್ರೆ ಎಣ್ಣೆ ಉಕ್ಕಿ ಬರುತ್ತೆ, ಅದು ಹಸಿ ಇರುತ್ತಲ್ವ, ಎಣ್ಣೆ ಉಕ್ಕಿ ಬರುತ್ತೆ. ನೋಡಿಕೊಂಡು ನೀವು ಆರೆಂಜ್ ಸಿಪ್ಪೆನ ಹಾಕ್ಕೊಳ್ಬೋದು, ಇಲ್ಲಾಂದರೆ ದೊಡ್ಡ ಪಾತ್ರೆ ಇಟ್ಕೊಳ್ಬೋದು. ನಾನು ಗ್ಯಾಸ್ ಆಫ್ ಮಾಡಿ ಆರೆಂಜ್ ಸಿಪ್ಪೆ ಹಾಕ್ಕೊಂಡಿದ್ದೆ. ನೋಡ್ಬೋದು ನೀವಿಲ್ಲಿ ಈ ರೀತಿ ಬಬಲ್ಸ್ ಬರುತ್ತಲ್ಲ, ಉಕ್ಕುತ್ತೆ. ಈ ಎಣ್ಣೆ ಇದೆ ಅಲ್ವಾ, ಅದು ಉಕ್ಕಿ ಚೆಲ್ಬಿಡುತ್ತೆ. ಹುಷಾರಾಗಿ ಮಾಡಬೇಕು, ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕಾಗುತ್ತೆ. ಇದು ತುಂಬ ಟೈಮ್ ಹಿಡಿಯುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಒಂದು ಆರೆಂಜ್ ಸಿಪ್ಪೆ 1-2 ನಿಮಿಷ ಎಣ್ಣೆಯಲ್ಲೇ ಕುದಿಸ್ಕೊಳ್ಬೇಕಾಗುತ್ತೆ. ಕುದಿಸ್ಕೊಂಡು ಅದಾದ ನಂತರ ಕ್ಯಾರೆಟ್ ಹಾಕ್ಕೊಳ್ಬೇಕು. ಇವಾಗ ನೋಡ್ಬೋದು ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡಿಕೊಂಡು ಕ್ಯಾರೆಟ್ ಸಿಪ್ಪೆ ಹಾಕ್ಕೊಳ್ತಾ ಇದ್ದೀನಿ. ಅದು ಬಬಲ್ಸ್ ಎಲ್ಲ ಬರುತ್ತಲ್ಲ, ಬಬಲ್ಸ್ ಎಲ್ಲ ಬಂದು ಕೆಳಗಡೆ ಉಕ್ಕುತ್ತಿನ್ನೇನು ಚೆಲ್ಲುತ್ತೆ ಅನ್ನಷ್ಟರಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಯಾಕಂದರೆ ಉಕ್ಕಿ ಎಲ್ಲ ಚೆಲ್ಬಿಡುತ್ತೆ. ತುಂಬ ಹುಷಾರಾಗಿ ಮಾಡಬೇಕಾಗುತ್ತೆ. ಇದು ಒಂದು ಸಲ ನೀವು ಮಾಡಿಟ್ಕೊಂಡ್ರೆ ಡೈಲಿ ಆರಾಮಾಗಿ ಯೂಸ್ ಮಾಡ್ಬೋದು, ತುಂಬ ದಿನ ಬರುತ್ತೆ. ಇದು ಸ್ಕಿನ್ಗೆ ಕೂಡ ತುಂಬ ಒಳ್ಳೆಯದು. ಕ್ಯಾರೆಟು ಮತ್ತು ಆರೆಂಜು ವಿಟಮಿನ್ ಸಿ ತುಂಬ ಇರೋದ್ರಿಂದ ಸ್ಕಿನ್ಗೆ ತುಂಬ ಒಳ್ಳೆಯದು. ರಿಂಕಲ್ಸ್ ಏನಾದ್ರು ಇದ್ದರೆ ನೀವು ಸ್ಕಿನ್ನಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಇದು ತುಂಬ ಒಳ್ಳೆಯದು. ಏನೇನೋ ತೊಗೊಬಂದು ಹಚ್ಚೋದಕ್ಕಿಂತಲೂ ಇದು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನೀವಿಲ್ಲಿ ಈ ರೀತಿ ಉಕ್ಕಿ ಚೆಲ್ಲುತ್ತೆ. ನಾನು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಈ ರೀತಿ ಒಂದು ಸ್ಪೂನ್ ಆಡಿಸ್ತಾನೆ ಇರಬೇಕು. ಎಲ್ಲಾದರೂ ನೀವು ಸ್ಪೂನ್ ಆಡಿಸ್ತಲೇ ಇದ್ದರೆ ಆ ಕಡೆ ಈ ಕಡೆ ಬಿಸಿಯಾಗಕ್ಕೆ ಇಟ್ಟು ಹೋದರೆ ಎಲ್ಲ ಉಕ್ಕು ಹೋಗಿಬಿಡುತ್ತೆ, ಚೆಲ್ಲೋಗ್ಬಿಡುತ್ತೆ. ಇವಾಗ ರೆಡಿ ಆಗಿದೆ ನನ್ನ ಸ್ಕಿನ್ ಆಯಿಲು ರೆಡಿ ಆಗಿದೆ. ನೋಡ್ಬೋದು ನೀವು ಇನ್ನೇನು ರೆಡಿ ಆದಂಗೆ. ಇದು ಮೇಲ್ಗಡೆ ಬಬಲ್ಸ್ ಎಲ್ಲ ಬರುತ್ತಲ್ವ, ನೊರೆ ಅಂತೀವಲ್ಲ, ಅದೆಲ್ಲ ಬರುತ್ತಲ್ಲ, ಅದೆಲ್ಲ ಕಡಿಮೆ ಆದರೆ ಓಕೆ. ಇದು ಚೆನ್ನಾಗಿ ಆರೆಂಜ್ ಸಿಪ್ಪೆನೂ ಮತ್ತು ಕ್ಯಾರೆಟು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಆಗಿದೆ. ನಾನಿವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ನೀಟಾಗಿ ಆರೆಂಜು, ಕ್ಯಾರೆಟ್ ಸಿಪ್ಪೆ ಮತ್ತು ಬಾದಾಮು ನೀಟಾಗಿ ಎಲ್ಲ ಬೆಂದಿದೆ. ಎಣ್ಣೆಯಲ್ಲಿ ನೀಟಾಗಿ ಇದು ಮಿಕ್ಸ್ ಆಗಿದೆ. ಎಣ್ಣೆ ನೀವು ಕಲರ್ ನೋಡ್ಬೋದು, ಫುಲ್ ಕಲ್ಲರೇ ಚೇಂಜ್ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಕಲ್ಲರು ನೋಡಿದ್ರೇ ಸಾಕು, ಅಷ್ಟು ಚೆನ್ನಾಗಿರುತ್ತೆ. ಯಾರೆಲ್ಲ ನೀನು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ. ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಮನೆಯಲ್ಲಿ. ಈ ವಿಡಿಯೋ ಇಷ್ಟ ಯಾರೆಲ್ಲ ಮಾಡ್ಕೊಂಡ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಬ್ಯೂಟಿ ಟಿಪ್ಸು ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಹಾಕ್ತೀನಿ. ನೋಡ್ಬೋದು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ತಣ್ಣಗಾಗಕ್ಕೆ ಬಿಟ್ಟಿದ್ನಲ್ವ. ಇವಾಗ ಟರ್ಮೆರಿಕ್ ಪೌಡರು ಅಂದರೆ ನಮ್ಮ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಅರಿಶಿನ ಪೌಡರ್ ಹಾಕ್ಕೊಂಡು ಇಟ್ಕೊಳ್ತೀನಿ. ಇದು ಇವಾಗ ತಣ್ಣಗಾಗಕ್ಕೆ ಒಂದು ಕಡೆ ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ತಣ್ಣಗಾಗಿದೆ. ಇದು ಫುಲ್ಲು ತಣ್ಣಗಾದ್ಮೇಲೆ ನೀವು ಸ್ಟೋರೇಜ್ ಮಾಡಿ ಇಟ್ಕೊಳ್ಬೋದು. ನಿಮಗೆ ಯಾವ ಬಾಟಲಲ್ಲಿ ಬೇಕೋ ಆ ಬಾಟಲಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೋಬೋದು. ನಾನೊಂದು ಗ್ಲಾಸಿನ ಬಾಟಲ್ ತೊಗೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಆ ಬಾಟಲ್ಗೆ ಇವಾಗ ಸ್ಟೋರೇಜ್ ಮಾಡಿ ಇಟ್ಕೊಳ್ತೀನಿ. ಒಂದು ಬಟ್ಟೆ ತೊಗೊಂಡು, ತೆಳುವಾದ ಬಟ್ಟೆ ತೊಗೊಂಡು ಇವಾಗ ಫಿಲ್ಟ್ರ್ ಮಾಡಿ ಇಟ್ಕೊಳ್ತೀನಿ. ನೀವು ಫಿಲ್ಟರ್ ಇದ್ದರೆ, ಟೀ ಫಿಲ್ಟರ್ ಇದ್ದರೆ ಅದರಲ್ಲೇ ಮಾಡ್ಕೊಳ್ಬೋದು. ನಾನಿಲ್ಲಿ ಬಟ್ಟೆ ತೊಗೊಂಡಿದ್ದೀನಿ. ಇದರಲ್ಲಿ ನೀಟಾಗಿ ಫಿಲ್ಟ್ರು ಮಾಡಿಬಿಟ್ಟಿದೆ, ಎತ್ತಿ ಇಟ್ಕೊಳ್ತೀನಿ. ನನಗಿದು ತುಂಬ ದಿನ ಬರುತ್ತೆ, ತುಂಬ ದಿನ ಯೂಸ್ ಆಗುತ್ತೆ. ನಾನಿದು 1 ಇಯರಿಂದ ಯೂಸ್ ಮಾಡ್ತಾಯಿದ್ದೀನಿ. ಇವಾಗೆಲ್ಲ ಆರಾಮಾಗಿ ಆರೆಂಜು ಸಿಗುತ್ತೆ. ಇವಾಗ ಆರೆಂಜ್ ಸೀಸನ್ ಅಲ್ವಾ, ಮಾಡಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ಯೂಸ್ ಮಾಡೋದು ಹೇಗೆ ಅಂದರೆ, ನೈಟು ಮುಖ ನೀಟಾಗಿ ವಾಶ್ ಮಾಡಿಕೊಂಡು 1-2 ಡ್ರಾಪ್ಸು ಈ ಆಯಿಲು ತಗೊಂಡು ಮುಖಕ್ಕೆ ಮಸಾಜ್ ರೀತಿಯಲ್ಲಿ ಹಚ್ಕೊಳ್ಬೇಕಾಗುತ್ತೆ. ಹಚ್ಕೊಂಡ್ಬಿಟ್ಟಿದೆ ಬೆಳಗ್ಗೆ ಮುಖನ ತೊಳ್ಕೊಳ್ಬೇಕು. ನೋಡ್ಬೋದು ನೀವಿಲ್ಲಿ ಸಖತ್ತಾಗಿದೆ. ಸ್ಮೆಲ್ಲು ಅಷ್ಟೇ ಆರೆಂಜ್ ಸ್ಮೆಲ್ ಬರುತ್ತೆ ಆಯಿಲಲ್ಲಿ, ತುಂಬ ಚೆನ್ನಾಗಿದೆ. ಇದರಲ್ಲಿ ಉಪಯೋಗಿಸಿರೋ ಎಲ್ಲ ಸಾಮಗ್ರಿನೂ ಆರಾಮಾಗಿ ಮನೆಯಲ್ಲೇ ಸಿಗೋ ಅಂಥದ್ದು. ಕ್ಯಾರೆಟು, ಆರೆಂಜು, ಬಾದಾಮು, ಕೊಬ್ಬರಿ ಎಣ್ಣೆ ಎಲ್ಲದೂ ಮನೆಯಲ್ಲೇ ಸಿಗೋ ಅಂಥದ್ದು. ಆರಾಮಾಗಿ ನೀವು ಮನೆಯಲ್ಲಿ ಮಾಡ್ಕೊಳ್ಬೋದು. ನೋಡಿ, ನಾನು ಇವತ್ತು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ನಿಧಾನವಾಗಿ ಮಸಾಜ್ ಮಾಡಿಕೊಂಡು ಹಚ್ಕೊಳ್ಬೇಕಾಗುತ್ತೆ.
ಅದು ಕಲ್ಲರೇ ನೋಡಿ ನಾನು ಯಾವ ಕಲರು ಯೂಸ್ ಮಾಡಿಲ್ಲ. ಅರಿಶಿನ ಪೌಡರು ಕೂಡ ಸ್ವಲ್ಪನೇ ಹಾಕ್ಕೊಂಡಿದ್ದು, ಆದರೂ ಕಲ್ಲರು ಆರೆಂಜ್ ಕಲ್ಲರಾಗಿ ತುಂಬ ಚೆನ್ನಾಗಿದೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಸಖತ್ತಾಗಿದೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹೇಗಿತ್ತು ಅಂದ್ಬಿಟ್ಟಿದೆ ವಿಡಿಯೋ ಕಮೆಂಟಲ್ಲಿ ತಿಳಿಸಿ. ಇವಾಗ ನಾನು ಯೂಸ್ ಮಾಡಿಬಿಟ್ಟಿದೆ, ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ನೀಟಾಗಿ ನಿಧಾನವಾಗಿ ಹಚ್ಕೊಳ್ಬೇಕಾಗುತ್ತೆ ಮುಖಕ್ಕೆ. ಇವಾಗ ಎರಡು ಕೈಯಿಂದ ನಾನು ಡಿಫ್ರೆಂಟ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಕಡೆ ರಿಂಗ್ ಹಾಕಿರೋ ಕೈಗೆ ನಾನು ಹಚ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಡಿಫ್ರೆಂಟ್ ನಿಮಗೆ ಗೊತ್ತಾಗುತ್ತೆ. ಅಂದರೆ ಇದು 1 ಮಂತ್ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸಖತ್ತಾಗಿದೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.